ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 40ನೇ ಅಧ್ಯಾಯ 29ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ದೇವರು ನಮ್ಮನ್ನ ಇಲ್ಲಿ ಏನ್ ಮಾಡುವವರಾಗಿದ್ದಾರೆ? ಬಲಪಡಿಸುವವರಾಗಿದ್ದಾರೆ. ಅನೇಕ ವಿಚಾರಗಳಲ್ಲಿ ನಾವೇನಾಗಿರ್ತೇವೆ? ಸೋತು ಹೋಗುತ್ತೇವೆ. ಆ ಸೋತು ಹೋದ ಸಮಯದಲ್ಲಿ ದೇವರು ನಮ್ಮನ್ನು ಏನ್ ಮಾಡ್ತಾರಂತೆ? ಬಲಪಡಿಸ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ದಾವೀದನು ಸೋತು ಹೋಗುವಾಗ ದೇವರು ಅವನನ್ನು ಏನ್ ಮಾಡಿದರು? ಬಲಪಡಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ಯಾಕೋಬನು ಸೋತು ಹೋಗುವಾಗ ಕರ್ತನು ಅವನನ್ನು ಏನ್ ಮಾಡಿದರು? ಬಲಪಡಿಸಿದರು. ಪ್ರೀತಿಯುಳ್ಳ ದೇವ ಜನರೇ, ಹಿಜ್ಕೀಯನು ಸೋತು ಹೋಗುವಾಗ ದೇವರು ಅವನನ್ನು ಏನ್ ಮಾಡಿದರು? ಬಲಪಡಿಸಿದರು. ಯೆಹೋಷಾಫಾಟನು ಸೋತು ಹೋಗುವಾಗ ಕರ್ತನು ಅವನನ್ನು ಏನ್ ಮಾಡಿದರು? ಅವನೊಂದಿಗಿದ್ದು ಬಲಪಡಿಸಿದರು. ಹೇಗೆ ಕರ್ತನು ಅವರೆಲ್ಲರೊಂದಿಗೆ ಇದ್ದು ಅವ್ರನ್ನ ಬಲಪಡಿಸಿದರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮ್ಮೊಂದಿಗಿದ್ದು ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಕೆಲಸ ಕಾರ್ಯಗಳಲ್ಲಿ ಬರುವಂತ ಸೋಲು, ಕುಟುಂಬದಲ್ಲಿ ಬರುವಂತ ಸೋಲು, ತಡೆಗಳು, ಕರ್ತನ ಅದೆಲ್ಲವನ್ನ ತೆಗೆದುಹಾಕಿ ತಿರುಗಿ ನಮ್ಮನ್ನು ಏನ್ ಮಾಡುವನಾಗಿದ್ದಾನೆ? ಬಲಪಡಿಸುವವನಾಗಿದ್ದಾನೆ. ಸೋತು ಹೋದಂತ ಮನುಷ್ಯರಿಗೆ ದೇವರು ಏನ್ ಮಾಡುವರಾಗಿದ್ದಾರೆ? ಬಲವನ್ನ ಕೊಡುವವರಾಗಿದ್ದಾರೆ. ನಿರ್ಬಲರಾದಂತ ಮನುಷ್ಯರಿಗೆ ಕರ್ತನ ಏನ್ ಮಾಡುವನಾಗಿದ್ದಾನೆ? ಹೊಸ ಬಲವನ್ನ ಉಂಟು ಮಾಡುವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ, ನಾನು ಬಲಹೀನನಾಗಿದ್ದೇನೆ, ಬಲಹೀನತೆಯಲ್ಲಿ ಇದ್ದೇನೆ ಎಂದು ನಾವು ಇವತ್ತು ಬಾಧಿಸಲ್ಪಡುವಂಥದ್ದು ಬೇಡ. ಕರ್ತನು ನನಗೇನ್ ಮಾಡುವವನಾಗಿದ್ದಾನೆ? ಹೊಸ ಬಲವನ್ನ ಉಂಟು ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮ್ಮ ನಾಮಕ್ಕೆ ಸ್ತೋತ್ರ ದೇವರೇ. ಸೋತು ಹೋದವನಿಗೆ ನಾನು ಬಲವನ್ನ ಕೊಡ್ತೀನಿ ಅಂತ ನೀವು ಹೇಳಿದಿರಲ್ಲ ರಾಜ. ಅಪ್ಪ ಕರ್ತನೆ, ಅನೇಕ ವಿಚಾರಗಳಲ್ಲಿ ನಾವು ಇವತ್ತು ಸೋತು ಹೋಗಿದ್ದೀವಿ ದೇವರೇ. ತಿರುಗಿ ನಮ್ಮನ್ನ ಬಲಪಡಿಸು ದೇವರೇ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.